ನಮಸ್ತೆ. ನಾನು ಎಸ್ ಕೆ ಕುಪಾಸ್ತ್, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಎಷ್ಟೋ ಸಲ ನಮ್ಮ ಸಮಸ್ಯೆಗಳಿಗೆ ನಮ್ಮ ಅದೃಷ್ಟನ ಕಾರಣ ಅಂತ ಹೇಳ್ತೀವಿ ನಾವು. ಆದರೆ ಅದು ಒಂದು ಪ್ರೋಗ್ರಾಮಿಂಗ್ ಅಂತ ಹೇಳೋದು. ಮನಸ್ಸಿನಲ್ಲಿ ಒಂದು ಸಲ ಅದು ಪ್ರಿಂಟ್ ಆಗಿಬಿಟ್ಟಿದೆ, ಅಯ್ಯೋ ನನ್ನ ಹಣೆ ಬರ ಹಿಂಗೆ ಇದು, ನನ್ನ ಅದೃಷ್ಟ ಹಿಂಗೆ ಇದು ಅಂತ. ಇಲ್ಲೊಂದು ಚೈನಾದ ಜಾನಪದ ಕಥೆ ಇದು. ಶ್ರೀಯುತ ಪಟ್ಟಾಭಿರಾಮ ಅವರ ಮನಸ್ಸಿನ ಭಾಷೆ, ಅದರಲ್ಲೇ ಇದು ರೆಕಾರ್ಡ್ ಆಗಿದೆ ಆ ಕಥೆ. ಇದು ಚೈನಾದಲ್ಲೇ ಒಬ್ಬ ಚಾಂಗ್ ಅಂತಕ್ಕಂಥ ಒಬ್ಬ ವ್ಯಾಪಾರಸ್ಥ ಇದ್ದ. ಅವನು ಪಟ್ಟಣಕ್ಕೆ ಹೋಗಿ ಎಲ್ಲ ಬಟ್ಟೆ, ಸ್ಟೇಷ್ನರಿ, ಕಿರಾಣಿ ಸಾಮಾನು ತೊಗೊಂಡು ಬಂದು ತನ್ನ ತಾಂಡಾದಲ್ಲಿ ವ್ಯಾಪಾರ ಮಾಡ್ತಾಯಿದ್ದ. ವ್ಯಾಪಾರ ಮಾಡ್ತಿರ್ಬೇಕಾದ್ರೆ ಒಂದು ಸಲ ಅವನ ಮನೆ ಎದುರಿಗೆ ಒಂದು ಬಿಳಿ ಕುದುರೆ ಬಂದು ನಿಂತಿರುತ್ತೆ. ಅವಾಗ ಊರವ್ರಿಗೆಲ್ಲರಿಗೆ ಕೇಳ್ತಾನೆ ಅವನು, ಯಾರ್ದು ಕುದುರೆ, ನಿಮ್ದಾ ಅಂತ. ಅವ್ರು ಹೇಳ್ತಾರೆ, ನಮ್ಮದೇನಲ್ಲ ಅಂತ. ಆಯ್ತಪ್ಪ, ಅಡ್ಡಿಲ್ಲ, ಈ ಕುದುರೆಯಿಂದ ನನ್ನೊಂದು ವ್ಯಾಪಾರ ಬೆಳೆಸಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಅವನು ತಿಳ್ಕೊತಾನೆ. ಅದಕ್ಕೆ ಊರಾಗಿನ ಜನ ಹೇಳ್ತಾರೆ, ಏನೋ ಚಾಂಗ್, ನಿನ್ನ ಅದೃಷ್ಟ ಭಾಳ ಒಳ್ಳೆಯದೈತಪ್ಪ, ಒಂದು ಬಿಳಿ ಕುದುರೆ ತನ್ನ ಪಾಡಿಗೆ ತಾನು ಬಂದು ನಿಂತಿದೆ. ದೇವರು ನಿನಗೆ, ನೀನು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಿದ್ದಕ್ಕೆ ನಿನಗೆ ಆಶೀರ್ವಾದ ಮಾಡಿದ್ದಾನೆ ಅಂತ. ಅದಕ್ಕೆ ಚಾಂಗ್ ಹೇಳ್ತಾನೆ, ಏನೋ ಅದೃಷ್ಟವೋ ದುರದೃಷ್ಟವೋ, ಕುದುರೆ ಬಂದಿದೆ, ಅದನ್ನು ಉಪಯೋಗ ಮಾಡಿ ನಾನು ವ್ಯಾಪಾರವನ್ನು ಬೆಳೆಸ್ತೀನಿ ಎಂದ. ಸುಮಾರು 1 ತಿಂಗಳ ಒಪ್ಪತ್ತು ಆಯಿತು. ಆದರೆ ಏನಾಯಿತು ಏನೋ ಗೊತ್ತಿಲ್ಲ, ಆ ಕುದುರೆ ಓಡಿ ಹೋಗ್ಬಿಡುತ್ತೆ. ಅವಾಗ ಊರಾಗಿನ ಜನ ಮತ್ತೆ ಬರ್ತಾರೆ ಅವನಿಗೆ, ಏನೋ ಚಾಂಗ್, ಎಂಥ ದುರದೃಷ್ಟನೋ ನಿನಗೆ ಆ ಬಿಳಿ ಕುದುರೆ ಬಂತು, ಓಡೋಗ್ಬಿಡ್ತಲ್ಲಪ್ಪ ಅಂತ. ಅದಕ್ಕೆ ಚಾಂಗ್ ಹೇಳ್ತಾನೆ, ಅದೃಷ್ಟವೋ ದುರಾದೃಷ್ಟವೋ, ಈಗ ಸದ್ಯಕ್ಕೆ ಅದು ಇಲ್ಲ, ಅದ್ರ ಬಗ್ಗೆ ಭಾಳ ತಲೆ ಕೆಡಿಸ್ಕೊಳ್ಳಂಗಿಲ್ಲ ನಾನು. ಹೋಯ್ತಪ್ಪ ಬಂತು. ಆದರೆ ಮತ್ತೆ ಕೆಲವು ದಿವಸ ಆದ ನಂತರ ಆ ಕುದುರೆ ಇನ್ನೆರಡು ಕಾಡು ಕುದುರೆಗಳು ತಗೊಂಡು ಬರುತ್ತೆ. ಬಂದು ಅವನ ಮನೆ ಹತ್ತಿರ ಇದ್ದಾಗ ಪುನಃ ಊರೊಳಗಿನ ಜನ ಬರ್ತಾರೆ. ಜನ ಬಂದು ಹೇಳ್ತಾರೆ, ತಂಡದಾಗಿನ ಜನ ಬಂದು, ಏನೋ ಚಾಂಗ್, ಎಂಥ ಅದೃಷ್ಟವೋ ನಿಂದು, ಭಾರಿ ಅದೃಷ್ಟಪ್ಪ, ಹೋದ ಕುದುರೆ ಮತ್ತೆ 2 ಕುದುರೆಗಳನ್ನು ತಗೊಂಡು ಬಂದಿದೆ, ಭಾರಿ ಅದೃಷ್ಟ ನಿಂದು, ದೇವ್ರದಿಂದ ಆಶೀರ್ವಾದ ಇದೆ. ಅದಕ್ಕೆ ಚಾಂಗ್ ಹೇಳ್ತಾನೆ ಅಗೇನ್ ಪುನಃ, ಅದೃಷ್ಟವೋ ದುರಾದೃಷ್ಟವೋ. ಮತ್ತೆ 2 ಕುದುರೆ ಬಂದ, ಒಟ್ಟು 3 ಕುದುರೆ ಆಗಿದ್ದಾವೆ. ನಾನು, ನನ್ನ ಹೆಂಡತಿ, ಮಕ್ಕಳು ಪಟ್ಟಣಕ್ಕೆ ಹೋಗಿ ಎಲ್ಲ ಸಾಮಾನು ತೊಗೊಂಡು ಒಳ್ಳೆ ವ್ಯಾಪಾರ ಮಾಡ್ತೀವಿ ನಾವು ಅಂದ. ಅವಾಗ ತಾಂಡಾದ ಜನ, ಏನು ಮಾರಾಯ, ನಿನಗೇನು ಹೇಳಿದ್ರೆ ಏನಾಗೋದು, ಒಂದು ವಿಷಯ ಖುಷಿ ಪಡೋಕ್ಕೂ ತಯಾರಿಲ್ಲ, ಇದು ಹೊಡ್ಕೋ ತಯಾರಿಲ್ಲ ನೀನು ಅಂಥೇಳಿ, ಹೋಗಿ ನಿನಗೆ ಬುದ್ಧಿ ಹೇಳೋದೇ ನಮ್ಮ ತಪ್ಪು ಅಂಥೇಳಿ ಹೋಗ್ಬಿಡ್ತಾರೆ. ಅದೇ ಒಂದು ದಿವಸ ಏನಾಗ್ಬಿಡುತ್ತೆ, ಚಾಂಗನ ಮಗ ಕುದುರೆಯಿಂದ ಕೆಳಗೆ ಬಿದ್ದು ಕಾಲು ಮುರಿಯುತ್ತೆ. ಆವಾಗ ಜನ ಬಂದು, ಎಂಥ ದುರದೃಷ್ಟವೋ, ನಿನ್ನ ಮಗನ ಕಾಲು ಮುರಿತಲ್ಲ ಅಂತಾರೆ. ಅದಕ್ಕೆ ಚಾಂಗ್ ಹೇಳ್ತಾನೆ, ಅದೃಷ್ಟವೋ ದುರಾದೃಷ್ಟವೋ, ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಆಗಿರ್ಬೋದು ಅಂತಾನೆ. ಆವಾಗ ಮತ್ತೆ ಪುನಃ ಊರಾಗಿನ ಜನ ಹಣಿ ಚೆಚ್ಕೋತಾರೆ. ಎಂಥ ಮನುಷ್ಯನೋ ನೀನು, ಸ್ವತಃ ಮಗ ಬಿದ್ದು ಕಾಲು ಮುರ್ಕೊಂಡಾನೆ, ನಿನಗೇನು ನೋವು ಅನ್ಸಂಗಿಲ್ಲ, ನಿನಗೆ ಮತ್ತೆ ಅದೃಷ್ಟ ದುರದೃಷ್ಟ ಅಂತ ಹೇಳ್ತೀಯಲ್ಲ ಅಂತೀಯ. ಅದಕ್ಕೆ ಅವನೇನು ಭಾಳ ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಮುಂದೆ ಕೆಲವು ದಿವಸ ಆದ ನಂತರ ಚೈನಾದ ಮೇಲೆ ಶತ್ರು ದೇಶದವರು ಆಕ್ರಮಣ ಮಾಡ್ತಾರೆ. ಆವಾಗ ಚೈನಾದಲ್ಲಿ ಅಲ್ಲಿ ಸರ್ಕಾರ ಎಲ್ಲ ಮನೆಯಿಂದ ಯುವಕರನ್ನು ಸೈನ್ಯಕ್ಕೆ ಭರ್ತಿ ಮಾಡಿ ಪ್ರಾರಂಭ ಮಾಡ್ತಾರೆ. ಅವಾಗೆಲ್ಲ ಮನೆಯಿಂದ ಭರ್ತಿ ಮಾಡ್ತಾರೆ, ಆದರೆ ಚಾಂಗನ ಮಗನನ್ನು ಮಾತ್ರ ಭರ್ತಿ ಮಾಡೋಂಗಿಲ್ಲ. ಯಾಕಂದರೆ ಅವ ಕಾಲು ಮುರ್ಕೊಂಡಿದ್ದ. ಅವನೊಬ್ಬನ ಬಿಟ್ಟು ಎಲ್ಲರನ್ನೂ ಭರ್ತಿ ಮಾಡ್ತಾರೆ. ಅವಾಗ ಚಾಂಗ್ ಹೇಳ್ತಾನೆ, ಅವಾಗ ಯಾರು ಏನು ಅನ್ನಲಿಕ್ಕೆ ಬರಲ್ಲ, ಚಾಂಗನ ಅದೃಷ್ಟ ಒಳ್ಳೆಯದು ಅಂತಾರೆ. ಚಾಂಗ್ ಹೇಳ್ತಾನೆ, ಅದೃಷ್ಟವೋ ದುರಾದೃಷ್ಟವೋ, ಆಗಿದ್ದೆಲ್ಲ ಒಳ್ಳೆಯದಕ್ಕೆ. ಅಂದರೆ ಚಾಂಗನ ನಡವಳಿಕೆ ಇವತ್ತು ಕೆಟ್ಟದ್ದಾಗಿರಲಿ ಒಳ್ಳೆಯದಾಗಿರಲಿ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಸ್ಥಿತಪ್ರಜ್ಞತೆ, ಎಲ್ಲನೂ ಒಂದೇ ಥರ ತಗೊಳ್ಳೋದು. accept the things as they are, ಯಾವ ರೀತಿ ಅವ ಆ ರೀತಿ ತಗೊಳ್ಳೋದು.
ಬರೇ ನನ್ನ ಅದೃಷ್ಟ ಇದು, ನನ್ನ ಅದೃಷ್ಟ, ನನ್ನ ದುರದೃಷ್ಟ ಇದು ಅಂತ ಹಣೆ ಕೈ ಹಚ್ಕೊಂಡು ಕೂಡಬೇಕಂತಿಲ್ಲ. ಅದನ್ನು ಸಾಮಾನ್ಯ ಮನಸ್ಥಿತಿಯಲ್ಲಿ ನಮಗೆ ಎರಡನ್ನೂ ನಾವು ಸ್ವೀಕಾರ ಮಾಡೋದನ್ನು ಈ ಜಾನಪದ ಕಥೆ ನಮಗೆ ಕಲಿಸುತ್ತೆ. ಧನ್ಯವಾದಗಳು.